ಈ ಜೀವ ನಿನಗಾಗಿ ಮುಂದುವರಿದ ಭಾಗ 23. ಮದುವೆಯ ಶಾಸ್ತ್ರಗಳು ನಡೆಯುತ್ತಿತ್ತು. ಮಾಂಗಲ್ಯ ಧಾರಣೆಗೋಸ್ಕರ ಋಷಿ ಕೈಯಲ್ಲಿ ತಾಳಿ ಹಿಡಿದು ಇನ್ನೇನು ಐಶ್ವರ್ಯಳಿಗೆ ಕಟ್ಟಬೇಕು. ಅಷ್ಟರಲ್ಲಿ ಅಭಿ ಅಲ್ಲಿಗೆ ಬಂದನು. ಜೋರಾಗಿ ಕಿರುಚುತ್ತಾ, ರಿಷಿ ಏನ್ ಮಾಡ್ತಾ ಇದೀಯಾ ಅಂತ ಹೇಳಿದಾಗ ಎಲ್ಲರ ದೃಷ್ಟಿ ಅಭಿಯ ಮೇಲೆ ಬಿದ್ದಿತು. ಅಭಿಯನ್ನು ನೋಡಿ ಐಶ್ವರ್ಯಳಿಗೆ ತುಂಬಾನೇ ಖುಷಿಯಾಯಿತು. ಅಲ್ಲಿಂದ ಎದ್ದು ಅವನ ಹತ್ತಿರ ಬರಬೇಕು ಅಂತ ಅಂದುಕೊಂಡಳು. ಆದರೆ ರೌಡಿ ಜಗ್ಗ ಅವಳು ಹೋಗದಂತೆ ಅವಳನ್ನು ತಡೆದನು. ರಿಷಿ ಅಭಿಯ ಎದುರು ನಾಟಕ ಮಾಡತೊಡಗಿದನು. ಥ್ಯಾಂಕ್ ಗಾಡ್ ಅಭಿ, ಸರಿಯಾದ ಟೈಮ್ಗೆ ನೀನು ಬಂದ್ಬಿಟ್ಟೆ. ಇಲ್ಲಾಂದ್ರೆ ಇವರೆಲ್ಲ ಸೇರಿ ಐಶ್ವರ್ಯಳ ಜೊತೆ ನನ್ನ ಮದುವೆ ಮಾಡಿಸ್ತಾ ಇದ್ರು ಅಂತ ಅವನು ಹೇಳಿದಾಗ ಅವಳಿಗೆ ಅವಳ ಕಿವಿಯನ್ನೇ ನಂಬಲಾಗಲಿಲ್ಲ. ಎಂಥ ಕ್ರಿಮಿನಲ್ ಇವನು, ಇಷ್ಟೊಂದು ಸುಳ್ಳು ಹೇಳಕ್ಕೆ ಇವನಿಗೆ ಮನಸ್ಸಾದ್ರೆ ಹೇಗೆ ಬರುತ್ತೆ? ನಾನು ಈಗಲೇ ವಿಷಯವನ್ನೆಲ್ಲ ಅಭಿಗೆ ತಿಳಿಸ್ತೇನೆ ಅಂತ ಅಂದುಕೊಳ್ಳತೊಡಗಿದಳು. ಅಷ್ಟರಲ್ಲಿ ರಿಷಿಯ ಗುಂಡಗಳು ಅಭಿಯನ್ನು ಸುತ್ತುವರಿದರು. ನೀನೇನಾದ್ರೂ ವಿಷಯನ ಅವನಿಗೆ ಹೇಳಿದ್ರೆ ನಮ್ಮ ಜನಗಳು ಅಲ್ಲಿ ಅವನ ಕತೆ ಮುಗಿಸ್ತಾರೆ. ಇಲ್ಲಿ ಏನ್ ತಮಾಷೆ ನಡೀತಾ ಅದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇದ್ರೆ ಅಲ್ಲಿ ನೀನು ಹುಡುಗ ಜೀವಂತವಾಗಿರ್ತಾನೆ, ಇಲ್ಲ ಅಂದ್ರೆ ದೇವರ ಪಾದ ಸೇರ್ಕೊಳ್ತಾನೆ ಅಂತ ರೌಡಿ ಜಗ್ಗ ಹೇಳಿದಾಗ ಐಶ್ವರ್ಯ ಅಭಿಗೋಸ್ಕರ ಏನು ಹೇಳದೆ ಸುಮ್ಮನೆ ನಿಂತುಕೊಂಡಳು. ಅನ್ಮೋಲ್ ಅಭಿ ಹತ್ತಿರ ಹೋಗಿ, ಪೂರ್ ಮ್ಯಾನ್, ನಿನ್ನ ನೋಡಿದ್ರೆ ನನ್ಗೆ ಅಯ್ಯೋ ಅಂತ ಅನ್ಸುತ್ತೆ. ನೀನ್ ಪ್ರೀತಿ ಮಾಡೋ ಹುಡುಗಿರೆಲ್ಲ ನಿನ್ನನ್ನು ತೊರೆದು ಬೇರೆಯವರನ್ನ ಮದುವೆ ಆಗ್ತಾರೆ. ನೀನೆಷ್ಟು ನತದೃಷ್ಟ ಅಲ್ವಾ? ನತದೃಷ್ಟ ನಾನಲ್ಲ ಕಣೋ, ನೀನು ಅಂತ ಹೇಳಿ ಅಂಕಿತಳ ಕಡೆ ನೋಡಿ, ಅವಳು ನನ್ನ ಲೈಫಿಂದ ತೊಲಗಿದ್ದೇ ಒಳ್ಳೇದಾಯ್ತು. ಮನುಷ್ಯರನ್ನು ಬಿಟ್ಟು ದುಡ್ಡನ್ನು ಪ್ರೀತಿಸೋಳು ನಿನ್ಗೆ ಸಿಕ್ಕಿದ್ದು ಒಳ್ಳೇದಾಯ್ತು. ಯಾಕೆ ಹೇಳು? ಯಾಕಂದ್ರೆ ನೀನ್ ಕೂಡ ಅವಳ ತರನೇ. ಅವಳಿಗೂ ದುಡ್ಡಿನ ಮೇಲೆ ವ್ಯಾಮೋಹ ಜಾಸ್ತಿ. ನೀನ್ ಕೂಡ ಅವಳ ತರ ಸಂಬಂಧಕ್ಕೆ ಬೆಲೆ ಕೊಡಲ್ಲ, ಬರೀ ದುಡ್ಡು ದುಡ್ಡು ಅಂತ ಸಾಯ್ತೀಯ. ಆಯ್ತು, ನಾನ್ ದುಡ್ಡಿನಿಂದ ಹೋಗೋನು. ಅಂಕಿತ ಕೂಡ ನನ್ನ ತರನೇ, ಅದನ್ನು ಕೂಡ ಒಪ್ಕೊಳ್ಳೋಣ. ಆದ್ರೆ ಈ ನಿನ್ನ ಎರಡನೇ ಲವರ್ ರಿಷಿನ ಮದುವೆ ಆಗಕ್ಕೆ ಹೊರಟಿದ್ದಾಳಲ್ವಾ, ಅದಕ್ಕೆ ಏನ್ ಹೇಳ್ತೀಯ? ಅನ್ಮೋಲನ ಮಾತು ಕೇಳಿ ರಿಷಿಗೆ ಒಳಗೊಳಗೆ ಆತಂಕವಾಗತೊಡಗಿತು. ಇವನೊಬ್ಬ ನನ್ನ ಪ್ಲಾನ್ ಎಲ್ಲ ಹಾಳು ಮಾಡೋಕೆ ನೋಡ್ತಾ ಇದ್ದಾನೆ. ಇವನು ಇದೇ ತರ ಮಾಡ್ತಾ ಇದ್ರೆ ನಾನು ಅಂದ್ಕೊಂಡಿರೋ ಕೆಲಸ ಆಗಲ್ಲ. ಇವನೇನು ಒಂದು ಮಾತು ಕೂಡ ಮಾತಾಡದೆ ಅಂತ ಮೊದಲು ತಡೆಯಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡ ಅವನು ಕೂಡ್ಲೆ ನಾಟಕ ಮಾಡತೊಡಗಿದನು. ಅಭಿ, ಅವನ ಮಾತು ಕೇಳ್ಕೊಂಡು ನಿಂತ್ರೆ ಅಲ್ಲಿ ನೀನು ಮದುವೆ ಮುಹೂರ್ತ ಮೀರಿ ಹೋಗುತ್ತೆ. ಮೊದಲು ನಮ್ಮನ್ನ ಇವ್ರುಗಳ ಹಿಡಿತದಿಂದ ಬಿಡಿಸ್ಕೊಂಡು ಹೋಗು. ಏ ಅನ್ಮೋಲ್, ನಿನ್ನ ನನ್ನ ತಮ್ಮ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗುತ್ತೆ. ನಮ್ಮನ್ನು ಕಿಡ್ನಾಪ್ ಮಾಡಿ ಬಲವಂತವಾಗಿ ನಮ್ಮಿಬ್ಬರ ಮದುವೆ ಮಾಡಿಸಿಕೊ ಹೊರಟಿದೆಯಲ್ವಾ? ಹಿಂಗೆ ಸ್ವಲ್ಪ ಮಾನವತೆ ಅನ್ನೋದಿಲ್ವಾ? ನಾನು ನಿನ್ನ ಸ್ವಂತ ಅಣ್ಣ ಕಣು. ನನ್ನ ಲೈಫನ್ನು ಹಾಳು ಮಾಡೋಕ್ಕೆ ನಿನ್ನ ಮನಸ್ಸಾದ್ರೂ ಹೇಗೆ ಬಂತು? ಅವಳು ಅಭಿಯ ಜೀವ ಆಗಿರುವವಳು ನಾನು ಹೇಗೆ ಮದುವೆ ಮಾಡ್ಕೊಳ್ಳಿ? ಅವಳು ಏನಿದ್ರು ಅಭಿಗೆ ಸೇರಿದವಳು. ಅಭಿ ಮತ್ತು ಐಶ್ವರ್ಯಳನ್ನು ಯಾರಿಂದ ದೂರ ಮಾಡೋಕ್ಕಾಗಲ್ಲ. ಅಭಿ, ನೀನೇನು ಚಿಂತೆ ಮಾಡಬೇಡ, ನಿನ್ನ ಮದುವೆ ನಾನೇ ಮುಂದೆ ನಿಂತು ಮಾಡಿಸ್ತೀನಿ. ರಿಷಿಯ ಮಾತು ಕೇಳಿ ಐಶ್ವರ್ಯಳಿಗೆ ಅವನ ಮೇಲೆ ಅಸಹ್ಯವಾಗತೊಡಗಿತು. ಆದರೆ ಅಭಿ ಮಾತ್ರ ರಿಷಿಯ ಮಾತನ್ನು ಸಂಪೂರ್ಣವಾಗಿ ನಂಬಿಬಿಟ್ಟನು. ನನ್ಗೆ ಗೊತ್ತು ರಿಷಿ, ನೀನು ಇವರುಗಳ ಥರ ಅಲ್ಲ ಅಂತ. ನೀನು ನಿನ್ಗಿಂತ ಮೊದಲು ನನ್ನ ಖುಷಿಯ ಬಗ್ಗೆ ಯೋಚನೆ ಮಾಡ್ತೀಯ ಅಂತಲೂ ಗೊತ್ತು. ನಾನಿರೋ ತನಕ ನಿಮ್ಗೆ ಏನೂ ಆಗಲ್ಲ. ನಾನು ನಿಮ್ಮಿಬ್ಬರನ್ನು ಇಲ್ಲಿಂದ ಕರೆದುಕೊಂಡು ಹೋಗ್ತೀನಿ ಅಂತ ಅಭಿ ಹೇಳಿದಾಗ ಅಲ್ಲಿಗೆ ಬಂದ ಚಂದ್ರಕಲಾರವರು, ಇಷ್ಟು ಜನಗಳ ಮಧ್ಯದಿಂದ ನೀನು ಇವರಿಬ್ಬರನ್ನು ಕರೆದುಕೊಂಡು ಹೋಗ್ತೀಯಾ ಅಂತ ಹೇಳಿ ಜೋರಾಗಿ ನಗತೊಡಗಿದರು. ನಿಮ್ಮಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಚಿಕ್ಕಮ್ಮ? ನನ್ನಮ್ಮ ತೀರಿ ಹೋದ ನಂತರ ನನಗೆ ತಾಯಿ ಪ್ರೀತಿನೇ ಸಿಕ್ಕಿಲ್ಲ. ಇವತ್ತೆಲ್ಲ ನಾಳೆ ನೀವು ನನ್ನ ಮಗ ಅಂತ ಒಪ್ಕೋತೀರ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನೀವು ಕೊನೆಗೂ ಬದಲಾಗಲೇ ಇಲ್ಲ. ನನ್ನ ಮೇಲೆ ಯಾಕೆ ನಿಮ್ಗೆ ಎಷ್ಟೊಂದು ದ್ವೇಷ ಚಿಕ್ಕಮ್ಮ? ಹೇಳಿ ಚಿಕ್ಕಮ್ಮ. ಯಾಕಂದ್ರೆ ನೀನು ನನ್ನ ಸ್ವಂತ ಮಗ ಅಲ್ಲ ಅಲ್ವಾ, ಅದಕ್ಕೆ. ನೀನು ಯಾವತ್ತೂ ಚೆನ್ನಾಗಿರಬಾರ್ದು. ಆಸ್ತಿ ಬಂಗ್ಲೆ ಎಲ್ಲ ನನಗೆ ಹಾಗೂ ನನ್ನ ಮಕ್ಕಳಿಗೆ ಸೇರಬೇಕು. ಅದಕ್ಕೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ನೀನು ಮದುವೆ ಆದರೆ ಆಸ್ತಿ ಎಲ್ಲಿ ನಮ್ಮ ಕೈ ತಪ್ಪು ಹೋಗಿ ನೀನು ಎಲ್ಲಿ ಸುಖವಾಗಿರ್ತೀಯ ಅಂತ ಅಂದ್ಕೊಂಡು ನೀನು ಮೊದಲಿನ ಪ್ರೇಯಸಿಗೆ ದುಡ್ಡಿನ ಆಸೆ ತೋರಿಸಿ ಅವಳನ್ನು ನನ್ನ ಚಿಕ್ಕ ಮಗನ ಜೊತೆ ಮದುವೆ ಮಾಡಿಸಿದೆ. ಈಗ ನಿನ್ನ ಎರಡನೇ ಪ್ರೇಯಸ್ ಜೊತೆ ನನ್ನ ದೊಡ್ಡ ಮಗನ ಮದುವೆ ಮಾಡಕ್ಕೆ ಹೊರಟಿದ್ದೇನೆ. ನೀನು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ಈ ಮದುವೆ ನಡೆಯುತ್ತೆ. ಆಸ್ತಿ ದುಡ್ಡಿಗೋಸ್ಕರ ನನ್ನ ಖುಷಿನ ಹಾಳು ಮಾಡಕ್ಕೆ ಹೊರಟಿದ್ದೀರಲ್ವಾ? ನಿಮ್ಗೆ ಒಂಚೂರು ಮಾನವೀಯತೆ ಅನ್ನೋದೇ ಇಲ್ವಾ? ನನ್ನ ಜೀವನದಲ್ಲಿ ಆಟ ಆಡೋಕೆ ನಿಮಗೆ ಪರ್ಮಿಷನ್ ಯಾರು ಕೊಟ್ಟಿದ್ದು? ಅದು ಹೇಗೆ ಐಶ್ವರ್ಯಳ ಮದುವೆ ರಿಷಿಯ ಜೊತೆ ಮಾಡ್ತೀರೋ ನಾನು ನೋಡ್ತೀನಿ. ನನ್ನ ತಾಕತ್ತು ಏನು ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ ಅಲ್ವಾ? ನಿನ್ನಮ್ಮ ಆಕ್ಸಿಡೆಂಟಲ್ಲಿ ಸತ್ತು ಹೋದ್ರ ಅಂತ ಅಂದ್ಕೊಂಡಿದ್ಯಾ? ಅವಳನ್ನು ನಾನೇ ಆಕ್ಸಿಡೆಂಟ್ ಮಾಡಿಸಿಕೊಳ್ಳಿಸಿರೋದು. ಏನು, ನನ್ನ ಅಮ್ಮನನ್ನು ನೀವು ಸಾಯಿಸಿದ್ದ?
ಅವರಷ್ಟು ಒಳ್ಳೆಯವರು ಯಾರೂ ಇದ್ದಿಲ್ಲ. ನೀವೆಲ್ಲ ಚೆನ್ನಾಗಿರ್ಲಿ ಅಂತ ಅವ್ರು ಯಾವಾಗಲೂ ಬಯಸ್ತಾ ಇದ್ರು. ಅಂಥವ್ರನ್ನೇ ಕೊಲೆ ಮಾಡೋಕ್ಕೆ ನಿಮಗೆ ಮನಸ್ಸಾದ್ರೆ ಹೇಗೆ ಬಂತು? ನಿನ್ನ ಅಮ್ಮನ ಒಳ್ಳೆತನ ನಾನು ಯೂಸ್ ಮಾಡ್ಕೊಂಡು ಬಿಟ್ಟೆ. ಅವಳು ನನ್ನನ್ನು ಸಂಪೂರ್ಣವಾಗಿ ನಂಬಿದ್ಲು. ಆಸ್ತಿ ಅಂತಸ್ತು ಎಲ್ಲ ಅವಳು ಅನುಭವಿಸ್ತಾ ಇದ್ದಿದ್ದು ನನಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಅದೆಲ್ಲ ನಂದಾಗಬೇಕಂತ ಪ್ಲ್ಯಾನ್ ಮಾಡಿ ಅವಳನ್ನು ಸಾಯಿಸಿದೆ ಅಂತ ಹಿಂದೆ ನಡೆದಿದ್ದ ಘಟನೆಯನ್ನೆಲ್ಲ ಅಬಿಗೆ ಹೇಳಿ ಜೋರಾಗಿ ನಗತೊಡಗಿದರು. ಇದನ್ನು ಕೇಳಿದ ಅಬಿಯ ಕೋಪ ನೆತ್ತಿಗೇರಿ ಅವರ ಹತ್ತಿರ ಬಂದು ಅವರ ಕುತ್ತಿಗೆಯನ್ನು ಬಿಗಿಯಾಗಿ ಹಿಡಿದುಕೊಂಡನು. ಅವರು ಪ್ರಾಣ ರಕ್ಷಣೆಗಾಗಿ ಒದ್ದಾಡತೊಡಗಿದರು. ಆಗ ಅನ್ಮೋಲ್ ಮತ್ತು ಇತರ ರೌಡಿಗಳು ಬಂದು ಅವರ ರಕ್ಷಣೆ ಮಾಡೋಕ್ಕೆ ಮುಂದಾದರು. ಎಲ್ಲರೂ ಅಬಿಯನ್ನು ಗಟ್ಟಿಯಾಗಿ ಹಿಡಿದು ಎಳೆಯತೊಡಗಿದರು. ಆದರೆ ಅಬಿ ಚಂದ್ರಕಲಾರ್ ಅವರ ಕುತ್ತಿಗೆಯನ್ನು ಇನ್ನಷ್ಟು ಗಟ್ಟಿಯಾಗಿ ಹಿಡಿದುಕೊಂಡನು. ಅವರಿಗೆ ಉಸಿರಾಡೋಕ್ಕೂ ಕೂಡ ತೊಂದರೆಯಾಗತೊಡಗಿತು. ಇದನ್ನು ನೋಡಿದ ರಿಷಿ ಕೂಡಲೇ ಅಲ್ಲಿಗೆ ಬಂದು ಅಬಿಯ ಮನವೊಲಿಸಲು ಪ್ರಯತ್ನಿಸತೊಡಗಿದನು. ರಿಷಿ, ಏನು ಮಾಡ್ತಾ ಇದೆಯಾ? ಬಿಡು ಅವರನ್ನು. ಅವ್ರು ಕೆಟ್ಟವರು ಇರಬಹುದು, ಹಾಗಂತ ಈ ರೀತಿ ಮಾಡೋದು ಸರಿಯಲ್ಲ. ನೀನು ಕೂಡ ಅವ್ರ ಥರ ಮಾಡಿದ್ರೆ ನಿನಗೂ ಅವ್ರಿಗೆ ಏನು ವ್ಯತ್ಯಾಸ ಇರುತ್ತೆ? ಬಿಡು ಅಬಿ ಅವರನ್ನು. ನೀನು ಬಿಟ್ಟಿಲ್ಲ ಅಂದ್ರೆ ಅವ್ರು ಸತ್ತೋಗ್ಬಿಡ್ತಾರೆ. ಸತ್ರೆ ಸಾಯಿಲಿ ಬಿಡು, ಸಾಯಿಲಿ ಅಂತಾನೆ ಈ ರೀತಿ ಮಾಡ್ತಾ ಇರೋದು. ಅವ್ರು ಸತ್ರೆ ನೀನು ಜೈಲಿಗೆ ಹೋಗ್ಬೇಕಾಗತ್ತೆ. ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಆದರೆ ಇವತ್ತು ಮಾತ್ರ ಇವರ ಸಾವು ನನ್ನ ಕೈಯಲ್ಲಿ ಆಗುತ್ತೆ. ಅಬಿ ಬಿಡು ಅವರನ್ನು, ಇಲ್ಲ ಅಂದ್ರೆ ನಿನ್ನ ಐಶು ಮೇಲಾನೆ ಅಂತ ಹೇಳಿದಾಗ ಅಬಿ ಕೈಯನ್ನು ಸಡಿಲಿಸಿದನು. ಚಂದ್ರಕಲಾರ್ ಅವರು ಒಮ್ಮೆನೆ ಕೆಮ್ಮತೊಡಗಿದರು. ಇದನ್ನು ನೋಡಿದ ರಿಷಿಗೆ ಕೋಪ ಬರತೊಡಗಿತು. ಗೂಂಡಗಳಿಗೆ ಸನ್ನೆ ಮಾಡಿ ಅಬಿಗೆ ಹೊಡೆಯಲು ಸೂಚಿಸಿದನು. ಆಗ ಅವನ ಗೂಂಡಗಳೆಲ್ಲ ಅಬಿಗೆ ಮನಸ್ಸು ಇಚ್ಛೆ ಥಳಿಸತೊಡಗಿದರು. ಇದನ್ನೆಲ್ಲ ನೋಡಿ ರಿಷಿ ಮನಸ್ಸಿನ ಒಳಗೊಳಗೆ ಖುಷಿ ಪಡತೊಡಗಿದನು. ಅಬಿಗೆ ಹೊಡೆಯುತ್ತಿದ್ದುದನ್ನು ನೋಡಿ ಐಶ್ವರ್ಯ ಏನು ಮಾಡಲಾಗದೆ ಅಳತೊಡಗಿದಳು. ಅಬಿಗೆ ಡೌಟ್ ಬರಬಾರದೆಂದು ಸ್ವಲ್ಪ ಹೊತ್ತಿನ ನಂತರ ರಿಷಿ ಅವನನ್ನು ಬಿಡಿಸಿಕೊಳ್ಳಲು ಹೋದನು. ಬಿಡ್ರು ಅವನನ್ನ ಅಂತ ಹೇಳಿ ನಾಟಕ ಮಾಡತೊಡಗಿದನು. ಅವನನ್ನು ಗಟ್ಟಿಯಾಗಿ ಹಿಡಿದು 2 ಏಟು ತನಗೂ ಕೂಡ ಹೊಡೆಯಿರಿ ಅಂತ ಗೂಂಡಗಳಿಗೆ ಸನ್ನೆ ಮಾಡಿದನು. ಅದಕ್ಕೋಸ್ಕರ ಗೂಂಡಗಳು 2 ಏಟು ಅವನಿಗೆ ಕೂಡ ಹೊಡೆದು ಹಿಂದೆ ಸರಿದರು. ರಿಷಿ ಒದೆ ತಿಂದವರಂತೆ ನಾಟಕ ಮಾಡುತ್ತಾ ಅಬಿಯನ್ನು ಎಬ್ಬಿಸತೊಡಗಿದನು. ಅಬಿಗೆ ಸರಿಯಾಗಿ ಹೊಡೆದಿದ್ದರಿಂದ ಮೈ ಇಡೀ ಗಾಯಗಳಾಗಿದ್ದವು. ಇದನ್ನು ನೋಡಿದ ರಿಷಿ ಖುಷಿ ಪಡತೊಡಗಿದನು. ನನ್ನ ಮಾಮ್ ಕುತ್ತಿಗೆ ಹಿಡಿತೀಯಾ? ಅದಕ್ಕೋಸ್ಕರ ನಿನಗೆ ಈ ರೀತಿ ಟ್ರೀಟ್ಮೆಂಟ್ ಕೊಟ್ಟಿರೋದು. ಈಗ ಅನುಭವಿಸು. ನಿನ್ನಿಂದ ಕೆಲಸ ಆಗಬೇಕಾಗಿದೆ, ಅದಕ್ಕೋಸ್ಕರ ನಿನ್ನನ್ನು ಉಳಿಸಿರೋದು. ಇಲ್ಲಾಂದರೆ ನನ್ನ ಮಾಮ್ ಕೆತ್ತಿಗೆ ಹಿಡಿದಿದ್ದಕ್ಕೆ ಇಷ್ಟ ತನಕ ನೀನು ಭೂಮಿ ಮೇಲೆ ಇರ್ತಾ ಇರಲಿಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ವಿಷ ಕಾರತೊಡಗಿದನು. ಅಬಿಯ ಪರಿಸ್ಥಿತಿ ನೋಡಿ ಐಶ್ವರ್ಯಳಿಗೆ ತುಂಬಾನೇ ನೋವಾಗತೊಡಗಿತು. ರಿಷಿ ಅವನನ್ನು ಎಬ್ಬಿಸಿ ಒಂದು ಕಡೆ ಕೂರಿಸಿದನು. ಆಗ ಚಂದ್ರಕಲಾರ್ ಅವರು ಸಿಟ್ಟಿನಿಂದ ಅವನ ಹತ್ತಿರ ಬಂದು, ನನ್ನ ಕುತ್ತಿಗೆ ಹಿಡಿಯೋಕ್ಕೆ ಎಷ್ಟು ಧೈರ್ಯ ನಿನಗೆ? ಚಂದ್ರಕಲಾಳ ಕುತ್ತಿಗೆ ಹಿಡಿದು ತಪ್ಪು ಮಾಡಿಬಿಟ್ಟೆ ಕಣೋ. ಇವತ್ತು ನೀನು ಜೀವಂತವಾಗಿ ಇಲ್ಲಿಂದ ಹೊರಗೆ ಹೋಗಲ್ಲ. ನಿನ್ನ ಹೆಣ ಬೀಳಿಸಿನೇ ನನಗೆ ನೆಮ್ಮದಿ ಸಿಗೋದು ಅಂತ ಹೇಳುತ್ತಾ ಒಂದು ರಾಡ್ ತಗೊಂಡು ಅವನಿಗೆ ಹೊಡೆಯಲು ಮುಂದಾದರು. ಆಗ ರಿಷಿ ಅವರನ್ನು ತಡೆದು ಕಣ್ಸೆಣ್ಣೆಯಲ್ಲಿ ಏನೂ ಹೇಳಿದನು. ನನ್ನ ಮಗ ತಡೆದಿದ್ದಕ್ಕೆ ನೀನು ಉಳ್ಕೊಂಡೆ, ಇಲ್ಲ ಅಂದಿದ್ರೆ ಇವತ್ತು ನೀನು ಹೊಗೆ ಹಾಕಿಸ್ಕೊತಾ ಇದ್ದೆ. ಆದರೂ ನಿನ್ನನ್ನು ಸುಮ್ಮನೆ ಬಿಡುವಳಲ್ಲ ನಾನು. ನಿನ್ನನ್ನು ಸಾಯಿಸಿದಿದ್ರೆ ಏನಂತೆ? ನೀನು ಜೀವಂತವಾಗಿ ಇದ್ದುಕೊಂಡೆ ಪ್ರತಿ ಕ್ಷಣನೂ ಹಂತ ಹಂತವಾಗಿ ಸಾಯಬೇಕು, ಆ ಥರ ಮಾಡ್ತೀನಿ ಅಂತ ಹೇಳಿ ರೌಡಿ ಜಗ್ಗನನ್ನು ಕರೆದು, ಏ ಜಗ್ಗ ಬಾರೋ ಇಲ್ಲಿ. ಬಂದೆ ಮೇಡಮ್ ಅಂತ ಹೇಳಿ ಅವನು ಚಂದ್ರಕಲಾರ್ ಅವರ ಎದುರಿಗೆ ಕೈ ಕಟ್ಟಿಕೊಂಡು ನಿಂತುಕೊಂಡನು. ಏನನ್ನು ಹೋಗಿ ಕಟ್ಟ ಹಾಕು ಅಂತ ಹೇಳಿದಾಗ ಜಗ್ಗನ ಜೊತೆ ಬೇರೆ ರೌಡಿಗಳು ಬಂದು ಅವನನ್ನು ಕಟ್ಟಿ ಹಾಕಿದರು. ಜಗ, ಇವನನ್ನು ಕರೆದುಕೊಂಡು ಹೋಗಿ ಮಂಟಪದಲ್ಲಿ ಕೂರಿಸು ಅಂತ ಚಂದ್ರಕಲಾರ್ ಅವರು ಹೇಳಿದಾಗ ರಿಷಿ ಮತ್ತೆ ನಾಟಕ ಮಾಡತೊಡಗಿದನು. ಮಾಮ್, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ನಾನು ಈ ಮದುವೆ ಮಾಡ್ಕೊಳ್ಳಲ್ಲ. ಅವಳು ಅಬಿಗೆ ಸೇರಿದವಳು. ಅವಳು ಮದುವೆ ಅಬಿ ಜೊತೆನೇ ಆಗಬೇಕು. ಪ್ಲೀಸ್ ಮಾಮ್, ಈ ಮದುವೆ ನಿಲ್ಲಿಸ್ಬಿಡಿ. ಪಾಪ ಅಬಿ, ಈ ಮದುವೆ ಆದರೆ ಅವನಿಗೆ ಖಂಡಿತವಾಗ್ಲೂ ಜೀವಂತವಾಗಿರಲ್ಲ. ನನ್ನಿಂದ ಅವನ ಜೀವ ಹೋಗ್ಬಾರ್ದು ಮಾಮ್. ಅವ್ನು ಚೆನ್ನಾಗಿರ್ಬೇಕು, ಅದೇ ನನ್ನ ಆಸೆ. ಪ್ಲೀಸ್ ಮಾಮ್, ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದು ಒಂದೇ ಒಂದು ಸಲ ನನ್ನ ಮಾತು ಕೇಳಿ. ನನ್ನ ಮದುವೆ ಅವಳ ಜೊತೆ ಮಾಡಬೇಡಿ ಪ್ಲೀಸ್. ನನ್ನ ಮಗ ಮೊದಲನೇ ಸಲ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ, ನಾನು ಇಲ್ಲ ಅಂತೀನ? ಸರಿ, ನೀನು ಹೇಳಿದಾಗೆ ನಿನ್ನ ಮದುವೆ ಅವಳ ಜೊತೆ ಮಾಡಿಸಲ್ಲ ಬಿಡು. ಆದರೆ ನಂದು ಒಂದು ಕಂಡೀಷನ್ ಇದೆ. ಆ ಕಂಡೀಷನ್ಗೆ ನಿಂಗೆ ಒಪ್ಪಿಗೆ ಇದ್ದರೆ ನಾನು ನಿನ್ನ ಮದುವೆ ಅವಳ ಜೊತೆ ಮಾಡಿಸಲ್ಲ. ಸರಿ ಮಾಮ್, ಏನು ಕಂಡೀಷನ್ ಅಂತ ಹೇಳಿ. ನಾನು ರಿಷಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ. ನಾನು ಅವನಿಗೋಸ್ಕರ ನನ್ನ ಜೀವ ಬೇಕಾದ್ರೂ ಕೊಡೋಕ್ಕೆ ರೆಡಿ ಇದ್ದೀನಿ.
ಈ ಮಾತು ಕೇಳಿ ಅಬ್ಬಿಗೆ ತುಂಬಾನೇ ಖುಷಿಯಾಯಿತು. ಆದರೆ ಐಶ್ವರ್ಯಳಿಗೆ ಅವನ ಮಾತು ಕೇಳಿ ಅಸಹ್ಯವಾಗತೊಡಗಿತು. ನಿನ್ನ ಮದುವೆ ಅವನ ಹುಡುಗಿ ಜೊತೆ ಆಗಬಾರ್ದು ಅಂದರೆ ಅವನು ಈ ಪೇಪರ್ಗೆ ಸೈನ್ ಮಾಡಬೇಕು. ಏನು ಪೇಪರ್ ಮಾಮ್ ಅದು? ಇದು ಪ್ರಾಪರ್ಟಿ ಪೇಪರ್. ಇದರಲ್ಲಿ ನಾನು ನನ್ನ ಸ್ವಂತ ಇಚ್ಛೆಯಿಂದ ನನ್ನೆಲ್ಲ ಆಸ್ತಿ ನನ್ನ ತಾಯಿ ಸಮಾನರಾದ ಚಿಕ್ಕಮ್ಮನಿಗೆ ವರ್ಗಾಯಿಸ್ತಾ ಇದ್ದೀನಿ ಅಂತ ಇದೆ. ಅವನ ಹತ್ರ ಇದಕ್ಕೆ ಸೈನ್ ಮಾಡಕ್ಕೆ ಹೇಳು. ನೋ ಮಾಮ್, ಇದು ಅಸಾಧ್ಯ. ಅವನು ಯಾಕೆ ಅವನ ಆಸ್ತಿನ ನಿಮಗೆ ಬರೆದು ಕೊಡ್ತಾನೆ? ಅಷ್ಟಕ್ಕೂ ಆಸ್ತಿ ಎಲ್ಲ ಡ್ಯಾಡ್ ಹೆಸರಲ್ಲಿದೆ ಅಲ್ವಾ? ನೀನು ಡ್ಯಾಡ್ ಆಸ್ತಿನ ಯಾವಾಗ ಬೇಕಾದ್ರೂ ಇವನ ಹೆಸರಲ್ಲಿ ಬರೀಬಹುದು. ಇಲ್ಲಾಂದ್ರೆ ಸತ್ತರೆ ಅವರು ಇಡೀ ಆಸ್ತಿ ವಾರಿಸ್ತಾರೆ ಇವನೇ ಅಲ್ವಾ? ಹಾಗಾಗಿ ಆಸ್ತಿ ಇವನಿಗೆ ಟ್ರಾನ್ಸ್ಫರ್ ಆದ್ಮೇಲೆ ನಮ್ಮ ಕೈ ಸೇರುತ್ತೆ. ಮಾಮ್, ಒಂದು ವೇಳೆ ಡ್ಯಾಡ್ ಅಭಿ ಹೆಸರಲ್ಲಿ ಆಸ್ತಿ ಬರ್ದಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಇದ್ದೇ ಇದೆ ಅಲ್ವಾ ಒಂದೇ ಮಾರ್ಗ, ನಿನ್ ಡ್ಯಾಡ್ ಅನ್ನು ಸಾಯಿಸೋದು. ಈ ಮಾತು ಕೇಳಿ ಅಭಿಯ ಕೋಪ ನೆತ್ತಿಗರಿತೊಡಗಿತು. ನೀನು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ನಾನು ಆ ಪೇಪರ್ಗೆ ಸೈನ್ ಹಾಕಲ್ಲ ಅಂತ ಅವನು ಹೇಳಿದಾಗ ಚಂದ್ರಕಲರ್ ಅವರು ಅವನ ಹತ್ತಿರ ಬಂದು, ನಿನ್ಗೆ ಇನ್ನೊಂದು ಆಪ್ಷನ್ ಕೊಡ್ತೀನಿ. ಮೊದಲು ನೀನು ನಿನ್ನ ಡ್ಯಾಡಿಗೆ ಹೇಳಿ ಇಡೀ ಆಸ್ತಿ ನಿನ್ನ ಹೆಸರಿಗೆ ಮಾಡ್ಕೊ. ಆಮೇಲೆ ಈ ಪೇಪರ್ ನಾವು ಯೂಸ್ ಮಾಡ್ಕೋತೀವಿ. ಆಗ ನಿನ್ನ ಡ್ಯಾಡ್ ಸಾಯೋದು ತಪ್ಪುತ್ತೆ. ಆಮೇಲೆ ನೀನು ನಿನ್ನ ಡ್ಯಾಡ್ ಹಾಗೂ ನಿನ್ನ ಹುಡುಗಿ ಜೊತೆ ಸಂತೋಷವಾಗಿರ್ಬೋದು. ಯೋಚನೆ ಮಾಡು, ಆಸ್ತಿ ಬೇಕಾ ಅಥವಾ ನೀನು ಪ್ರೀತಿಸಿದವ್ರು ಬೇಕಾ ಅಂತ. ಆಸ್ತಿ ಎಲ್ಲ ನಮ್ಮ ಕೈ ಸೇರಿದ್ರೆ ನಾನು ನಿನ್ನ ಡ್ಯಾಡಿಗಾಗ್ಲಿ ನಿನ್ನ ಹುಡುಗಿಗಾಗ್ಲಿ ಏನು ಮಾಡಲ್ಲ. ನೀವೆಲ್ಲ ಬೇರೆ ನಿಂತು ಸುಖವಾಗಿರ್ಬೋದು ಅಂತ ಹೇಳಿದಾಗ ಅಭಿ ಯೋಚನೆಯಲ್ಲಿ ಮುಳುಗಿದ್ದನು. ಕತೆ ಮುಂದುವರಿಯಿತು. ರಿಷಿ ಮಾಡುತ್ತಿರೋ ಮೋಸ ಅಭಿಗೆ ಗೊತ್ತಾಗುವಷ್ಟರಲ್ಲಿ ಅವನು ಎಲ್ಲವನ್ನು ಕಳೆದುಕೊಳ್ಳುತ್ತಾನೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.